ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಕರ್ನಾಟಕ ಅಬಕಾರಿ ಇಲಾಖೆ ಇತಿಹಾಸದಲ್ಲೇ ಎಂದೂ ಕಾಣದಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಜೇನುಗೂಡಿಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಕೈ ಹಾಕಿದೆ. ಹೌದು, ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಅತ್ಯಂತ ಆಪ್ತ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿರುವ ಡಾಕ್ಟರ್ ವೈ ಮಂಜುನಾಥ್ ಮನೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಬೆಳಗಾವಿ, ಮೈಸೂರು, ಹಾಸನ ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಅರಸೇನಾ ಪಡೆಯ ಬಿಗಿ ಭದ್ರತೆಯಲ್ಲಿ ಈ ಮೆಗಾ ಆಪರೇಷನ್ ನಡೆದಿದೆ. ಅಷ್ಟಕ್ಕೂ ಯಾರು ಈ ವೈ ಮಂಜುನಾಥ್? ಇವರ ಅಧಿಕಾರಾವಧಿಯಲ್ಲಿ ನಡೆದಿದ್ದೇನು? ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿರುವ ಆ ಸ್ಫೋಟಕ ದಾಖಲೆಗಳಾದ್ರೂ ಏನು? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಬಿಚ್ಚಿಡ್ತೀವಿ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಈ ಇಡಿ ದಾಳಿ ಇಷ್ಟೊಂದು ಸದ್ದು ಮಾಡುತ್ತಿರೋದಕ್ಕೆ ಕಾರಣ ವೈ ಮಂಜುನಾಥ್ ಅವರ ಹಿಂದಿರುವ ಬಲಿಷ್ಠ ರಾಜಕೀಯ ಪ್ರಭಾವ. ಇವರು ಬೇರೆ ಯಾರೂ ಅಲ್ಲ, ರಾಜ್ಯದ ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ, ಅಂದರೆ ಅತ್ಯಂತ ಆಪ್ತ ಸಂಬಂಧಿ. ಅಷ್ಟೇ ಅಲ್ಲ, ಬಳ್ಳಾರಿಯ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಕೂಡ ಹೌದು. ಇಲಾಖೆಯಲ್ಲಿ ಇವರನ್ನ ಎಲ್ಲರೂ ಹವಾಲಾ ಮಂಜುನಾಥ್ ಎಂದೇ ಗುರುತಿಸುತ್ತಿದ್ದರು. ಇವರ ಪ್ರಭಾವ ಎಷ್ಟಿತ್ತಂದ್ರೆ, ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಪ್ರಮುಖ ವರ್ಗಾವಣೆ ಲೈಸೆನ್ಸ್ ಸಿಗಬೇಕಾದರೂ ಇವರದ್ದೇ ಹವಾ ಇರುತ್ತಿತ್ತು ಎನ್ನುವ ಆರೋಪಗಳಿವೆ. ಇಂತಹ ಒಬ್ಬ ಹೈ ಪ್ರೊಫೈಲ್ ಅಧಿಕಾರಿಯ ಮೇಲೆ ಇಡಿ ಕಣ್ಣು ಬಿದ್ದಿದ್ದು ಹೇಗೆ ಗೊತ್ತಾ? ಅದಕ್ಕೊಂದು ಇಂಟ್ರೆಸ್ಟಿಂಗ್ ಫ್ಲಾಶ್ ಬ್ಯಾಕ್ ಇದೆ. ಯಾವುದೇ ಒಂದು ಅಧಿಕಾರಿಯ ಮನೆ ಮೇಲೆ ಇಡಿ ನೇರವಾಗಿ ದಾಳಿ ಮಾಡಲ್ಲ. ಅದಕ್ಕೂ ಮುನ್ನ ಲೋಕಾಯುಕ್ತ ಪೊಲೀಸರು ವೈ ಮಂಜುನಾಥ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಗಂಭೀರವಾದ ಎಫ್ಐಆರ್ ದಾಖಲಿಸಿದ್ದರು. ತಮ್ಮ ಅಧಿಕೃತ ಆದಾಯದ ಮೂಲಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಆಸ್ತಿಯನ್ನು ಮಂಜುನಾಥ್ ಸಂಪಾದಿಸಿದ್ದಾರೆ ಎನ್ನುವುದು ಲೋಕಾಯುಕ್ತ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಲೋಕಾಯುಕ್ತ ಎಫ್ಐಆರ್ ಅನ್ನು ಆಧರಿಸಿ ಎಂಟ್ರಿ ಕೊಟ್ಟ ಜಾರಿ ನಿರ್ದೇಶನಾಲಯಕ್ಕೆ ಸಿಕ್ಕಿದ್ದು ಕೇವಲ ಅಕ್ರಮ ಆಸ್ತಿ ಮಾತ್ರವಲ್ಲ, ಬದಲಿಗೆ ಬೃಹತ್ ಮಟ್ಟದ ಮನಿ ಲಾಂಡರಿಂಗ್ ಮತ್ತು ಹವಾಲಾ ದಂಧೆಯ ಲಿಂಕ್. ಕೋಟ್ಯಾಂತರ ರೂಪಾಯಿ ಕಪ್ಪು ಹಣವನ್ನ ಬೇನಾಮಿ ಹೆಸರಿನಲ್ಲಿ ಜಮೀನುಗಳು, ಅದ್ದೂರಿ ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಹೂಡಿಕೆ ಮಾಡಲಾಗಿದೆ ಎಂಬ ಬಲವಾದ ಶಂಕೆ ಇಡಿಗೆ ಇತ್ತು. ಇಡಿ ಅಧಿಕಾರಿಗಳ ಪ್ಲಾನಿಂಗ್ ಎಷ್ಟೊಂದು ಪಕ್ಕಾ ಇತ್ತೆಂದ್ರೆ, ಮಂಜುನಾಥ್ ಅವರಿಗೆ ಅಲರ್ಟ್ ಆಗಲು 1 ಸೆಕೆಂಡ್ ಕೂಡ ಟೈಮ್ ಸಿಗಲಿಲ್ಲ. ಗೋವಾ ಮತ್ತು ಬೆಂಗಳೂರಿನ ಜಂಟಿ ಇಡಿ ತಂಡಗಳು ಏಕಕಾಲಕ್ಕೆ ಕರ್ನಾಟಕದ 10ಕ್ಕೂ ಹೆಚ್ಚು ಪ್ರಮುಖ ಸ್ಥಳಗಳ ಮೇಲೆ ಮುಂಜಾನೆಯೇ ದಾಳಿ ಮಾಡಿದವು. ಮೊದಲನೆಯ ಟಾರ್ಗೆಟ್ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಮಂಜುನಾಥ್ ಅವರ ಐಷಾರಾಮಿ ಅಪಾರ್ಟ್ಮೆಂಟ್. ಎರಡನೆಯ ಟಾರ್ಗೆಟ್ ಬೆಳಗಾವಿಯ ದೂರದರ್ಶನ ಕೇಂದ್ರದ ಬಳಿ ಇರುವ ಅವರ ಭವ್ಯ ನಿವಾಸ. ಮೂರನೇ ಟಾರ್ಗೆಟ್ ಇವರ ತವರೂರಾದ ಅಥಣಿ ತಾಲೂಕಿನ ಐನಾಪುರ ಗ್ರಾಮದ ಮನೆಗಳು. ಇದಿಷ್ಟೇ ಅಲ್ಲ ವೀಕ್ಷಕರೇ, ಮಂಜುನಾಥ್ ಅವರ ಆಪ್ತ ವಲಯದಲ್ಲಿದ್ದ ಸ್ನೇಹಿತರು ಮತ್ತು ಕೆಲವು ಉದ್ಯಮಿಗಳ ಮೇಲೂ ರೈಡ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ದತ್ತಗಳ್ಳಿಯಲ್ಲಿರುವ ನಿವೃತ್ತ ಅಬಕಾರಿ ನಿರೀಕ್ಷಕಿ ಯಮುನಾ ಅವರ ನಿವಾಸದ ಮೇಲಿನ ದಾಳಿ ಕೂಡ ದೊಡ್ಡ ಕುತೂಹಲ ಮೂಡಿಸಿದೆ. ಈ ಯಮುನಾ ಅವರ ಬ್ಯಾಂಕ್ ಖಾತೆಗಳ ಮೂಲಕವೂ ಕೋಟ್ಯಾಂತರ ರೂಪಾಯಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗಿದ್ದು, ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಲವಾರು ಗಂಟೆಗಳ ಕಾಲ ಸತತವಾಗಿ ನಡೆಸಿದ ದಾಖಲೆಗಳ ಪರಿಶೀಲನೆ, ಡಿಜಿಟಲ್ ಸಾಕ್ಷಿಗಳ ಕ್ರೋಢೀಕರಣದ ಬಳಿಕ ಇಡಿ ಅಧಿಕಾರಿಗಳಿಗೆ ಆಘಾತಕಾರಿ ಸಾಕ್ಷ್ಯಗಳು ಸಿಕ್ಕಿವೆ ಎನ್ನಲಾಗಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿದ್ದ ವೈ ಮಂಜುನಾಥ್ ಅವರನ್ನ ಇಡಿ ಅಧಿಕಾರಿಗಳು ಈಗಾಗಲೇ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮೂಲಗಳ ಪ್ರಕಾರ ಹಣ ಎಲ್ಲಿಂದ ಬಂತು, ಇದರ ಹಿಂದೆ ಬೇರೆ ಯಾವ ರಾಜಕಾರಣಿಗಳ ಅಥವಾ ಪ್ರಭಾವಿಗಳ ಹೂಡಿಕೆ ಇದೆಯಾ, ಗೋವಾ ಮತ್ತು ಕರ್ನಾಟಕದ ಲಿಕ್ಕರ್ ಮಾಫಿಯಾ ನಡುವೆ ಇವರ ಪಾತ್ರವೇನು ಎಂಬ ಪ್ರಶ್ನೆಗಳ ಸುರಿಮಳೆಯನ್ನೇ ಇಡಿ ಅಧಿಕಾರಿಗಳು ಸುರಿಸುತ್ತಿದ್ದಾರೆ. ಇವರ ಲಾಕರ್ಗಳು ಮತ್ತು ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ತಲೆಗಳು ಉರುಳುವ ಸಾಧ್ಯತೆ ದಟ್ಟವಾಗಿದೆ ಎಂಬ ಮೂಲಗಳಿಂದ ತಿಳಿದು ಬಂದಿದೆ. ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿಯೊಬ್ಬರ ಮೇಲಾಗಿರುವ ಈ ಬಿಗ್ ಇಡಿ ದಾಳಿ ರಾಜ್ಯ ರಾಜಕಾರಣದಲ್ಲೂ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಅಧಿಕಾರದ ದುರುಪಯೋಗ ಮತ್ತು ಅಕ್ರಮ ಆಸ್ತಿ ಗಳಿಕೆಯ ಈ ಜಾಲ ಎಲ್ಲಿಯವರೆಗೆ ಹಬ್ಬಿದೆ ಎನ್ನುವುದು ಇಡಿ ತನಿಖೆಯಿಂದಷ್ಟೇ ಸಂಪೂರ್ಣವಾಗಿ ಹೊರಬರಬೇಕಿದೆ. ಈ ಭ್ರಷ್ಟಾಚಾರದ ಮಹಾ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂಥ ಮತ್ತಷ್ಟು ರೋಚಕ ತನಿಖಾ ವರದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.